ನಮಸ್ಕಾರ ಸ್ನೇಹಿತರೆ. ನಮಗೆಲ್ಲ ಗೊತ್ತಿದೆಯಲ್ಲ, ನಿಜವಾದ ಗುರು ಅಂತಂದ್ರೆ ಅದು ಹಸಿವು. ಎಷ್ಟೆಲ್ಲ ಜ್ಞಾನ ತೋರಿಸ್ಬಿಡತ್ತಲ್ಲ ಹಸಿವು. ನಿಜವಾಗಲೂ ನಮಗೆ ಒಳ್ಳೆ ಮಾರ್ಗದರ್ಶಕ ಅಂದ್ರೆ ಬಡತನ. ಪ್ರಪಂಚನ ಹೇಗಿದೆಯೋ ಹಾಗೆ ತೋರಿಸೋದು ಬಡತನ ಅಲ್ವಾ? ಇದರ ಸಲುವಾಗಿ ಒಂದು ಸಣ್ಣ ಸುಭಾಷಿತ ಎಷ್ಟು ಚೆನ್ನಾಗಿದೆ ನೋಡಿ. ಏನಂತಂದ್ರೆ, ಭೋ ದಾರಿದ್ರ್ಯ ನಮಸ್ತುಭ್ಯಂ ಸಿದ್ಧೋಹಂ ತ್ವತ್ ಪ್ರಸಾದತಃ ಪಶ್ಯಾಮಹಂ ಜಗತ್ ಸರ್ವಂ ನಮಾಂ ಪಶ್ಯತಿ ಕಶ್ಚನ. ಎಷ್ಟು ಚೆನ್ನಾಗಿದೆ ನೋಡಿ. ಭೋ ದಾರಿದ್ರ್ಯ ಅಂದ್ರೆ ಏ ದಾರಿದ್ರ್ಯವೇ, ಬಡತನವೇ, ನಮಸ್ತುಭ್ಯಂ ನಿನಗೆ ನಮಸ್ಕಾರ. ಯಾಕೆಪ್ಪ ಅಂತಂದ್ರೆ, ಸಿದ್ಧೋಹಂ ತ್ವತ್ ಪ್ರಸಾದತಃ ನಿನ್ನ ಪ್ರಸಾದದಿಂದ, ನಿನ್ನ ದಯೆಯಿಂದ ನನಗೆ ದೊಡ್ಡ ಸಿದ್ಧಿ ಆಯಿತು. ಏನಪ್ಪಾ ಅದು ಸಿದ್ಧಿ ಅಂತಂದ್ರೆ, ಪಶ್ಯಾಮ್ಯಹಂ ಜಗತ್ ಸರ್ವಂ, ನಾನು ಇಡೀ ಪ್ರಪಂಚ ಹೇಗಿದೆ ಅಂತ ಎಲ್ಲದನ್ನು ನೋಡ್ದಂಗಾಯ್ತು. ಆದರೆ ನಮಾಂ ಪಶ್ಯತಿ ಕಶ್ಚನ, ನಾನು ಬಡತನದಲ್ಲಿರುವಾಗ ಒಬ್ಬನೂ ನನ್ನ ಕಡೆ ತಿರುಗಿ ನೋಡಲ್ಲ ಅಂತಲೂ ಅರ್ಥ ಆಯ್ತು. ಅಂದ್ರೆ ನನಗೆ ಇಡೀ ಪ್ರಪಂಚದ ದರ್ಶನ ಮಾಡಿಸ್ಬಿಟ್ಟೆ. ಹಾಗೆ ನಾನು ಬಡತನದಲ್ಲಿದ್ದಾಗ ನನ್ನ ಕಡೆ ಯಾರೂ ತಿರುಗೂ ನೋಡಲ್ಲ ಅಂತಲೂ ತಿಳಿಸ್ಬಿಟ್ಟೆ. ಆದ್ರಿಂದ ನಿನಗೆ ದೊಡ್ಡ ನಮಸ್ಕಾರ ಅಂತ. ಬಡತನವನ್ನೇ ಆದರ್ಶವಾಗಿ ತಗೊಂಡು ಅದನ್ನೇ ಗುರು ಅನ್ಕೊಂಡ್ಬಿಡೋದು. ಎಷ್ಟು ಚೆನ್ನಾಗಿದೆಲ್ಲ. ನಿಜವಾಗ್ಲೂ ನಮಗೆ ಬಡತನ ಮಾರ್ಗದರ್ಶನ ಮಾಡತ್ತೆ. ಅದಕ್ಕೆ ಅಲ್ವೇ ಹೇಳೋದು, ಎಲ್ಲ ಇದ್ದಾಗ ಎಲ್ಲರೂ ನಮ್ಮವರೇ, ಏನು ಇಲ್ಲದೆ ಇದ್ದಾಗ ನಮ್ಮವರು ಬೇರೆ ಅವರೇ. ಅಲ್ವಾ? ಅಲ್ವಾ ಸ್ನೇಹಿತರೆ? ಎಷ್ಟು ಚೆನ್ನಾಗಿದೆ ನೋಡಿ ಈ ಸುಭಾಷಿತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.